ನನ್ನೆಲ್ಲ ಆತ್ಮೀಯ ಅಂಬರೀಶ್ ಅಭಿಮಾನಿಗಳಿಗೆ ಆತ್ಮೀಯರೇ, ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದು ಮಂಡ್ಯ ಜಿಲ್ಲೆಯ ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡಂದು ಅಂಬರೀಶ್ ಅಣ್ಣನವರಿಗೆ ಕೀಳು ಮಟ್ಟದಲ್ಲಿ ಮಾತನಾಡುತ್ತಿರ್ತಕ್ಕಂತಹ ಈ ಅಯೋಗ್ಯನ ಆಡಿಯೋವನ್ನು ನೀವೆಲ್ಲರೂ ಕೂಡ ಕೇಳಿಸ್ಕೋಬೇಕು. ಅವನ ಅಂಬರೀಶ್ ಅಂತ ಇದ್ದಲ್ಲ, ಆ ನನ್ನ ಮಗನ ಪಾರ್ಟಿ ಕರ್ಕೊಂಡ್ಬಂದು ಆ ನನ್ನ ಮಗ ನಮ್ಮ ಜಿಲ್ಲೆಯಲ್ಲಿ ಕಾಂಗ್ರೆಸ್ನೇ ತೊಳೆದೊಂಟೋದ ನನ್ನ ಮಗ ಅವನ. ನೋಡಿ, ಈ ಆಡಿಯೋನ ಮಾತಾಡಿರ್ತಕ್ಕಂತಹ ಅಯೋಗ್ಯ ರಾಜಕಾರಣಿ ಮಂಡ್ಯ ಜಿಲ್ಲೆಯ ಮಾಜಿ ಸಂಸದ. ಆತ್ಮೀಯರೇ, ಕಳೆದ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೋಸ್ಕರ ಅಂಬರೀಶ್ ಪಾದದಡಿ ಕುಳಿತಿದ್ದಂತಹ ಈ ಅಯೋಗ್ಯ ಇವತ್ತು ನಮ್ಮ ಯಜಮಾನರು ಇಲ್ಲ ಅಂತ ಹೇಳಿ ಇವತ್ತು ಬಾಯಿಗೆ ಬಂದಂತೆ ಹರ್ಕೊಳ್ತಾ ಇದ್ದಾನೆ. ಮಂಡ್ಯ ಜಿಲ್ಲೆಯ ಹಲವಾರು ರಾಜಕೀಯ ಮತ್ಸದಿ ನಾಯಕರುಗಳನ್ನ ಕಂಡಿದೆ. ಟಿ ಚೆಡೋಯ್ನವರು, ಸಾವುಕಾರರು, ಅಂತಹ ಮತ್ಸದಿ ರಾಜಕಾರಣಿಗಳನ್ನ ಮಾದೇಗೌಡರು, ಎಸ್ ಎಂ ಕೃಷ್ಣ, ರೆಬಲ್ ಸ್ಟಾರ್ ಅಂಬರೀಶ್ ರವರು, ಇಂತಹ ಕೆ.ವಿ. ಶಂಕರೇಗೌಡರು, ಇಂತಹವರು ಆಳಿದಂತಹ ಇಂತಹ ಜಿಲ್ಲೆಯಲ್ಲಿ ಇಂತಹ ಪಾಪಸ್ಕಳಿಯಂತಹ ರಾಜಕಾರಣಿ ಬೇಕಾ ಅಂತೇಳಿ ಅಂಬರೀಶ್ ಅಭಿಮಾನಿಗಳ ಪ್ರಶ್ನೆ. ಕಾಂಗ್ರೆಸ್ ಪಕ್ಷ ಈ ತತ್ಕ್ಷಣದಿಂದ ಎಲ್.ಆರ್. ಶಿವರಾಮೇಗೌಡನ ಪ್ರಾಥಮಿಕ ಸದಸ್ಯತ್ವವನ್ನು ವಜಾ ಮಾಡಬೇಕು ಅಂತೇಳಿ ಸಮಸ್ತ ಅಂಬರೀಶ್ ಅಭಿಮಾನಿಗಳ ಪರವಾಗಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ಹಾಗೇನೆ ನಾಡಿನಲ್ಲಿರ್ತಕ್ಕಂತಹ ಎಲ್ಲ ಅಂಬರೀಶ್ ಅಭಿಮಾನಿಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮುಂದೆ ಇಂತಿಂತಹ ಅವರ ಸಂತತಿ ಜಾಸ್ತಿ ಆಗಬಾರದು. ಇಂತಹ ಅಯೋಗ್ಯ ರಾಜಕಾರಣಿಗೆ ತಕ್ಕ ಶಾಸ್ತಿಯನ್ನ, ತಕ್ಕ ಬುದ್ಧಿಯನ್ನ ಕಲಿಸಬೇಕು ಅಂತಂದ್ರೆ ಅವನ ಮನೆ ಪದ್ಮನಾಭನಗರದಲ್ಲಿರ್ತಕ್ಕಂತಹ ಆ ಎಲ್.ಆರ್. ಶಿವರಾಮೇಗೌಡನ ಮನೆ ಮುಂದೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಾಡಿನಲ್ಲಿರ್ತಕ್ಕಂತಹ ಎಲ್ಲ ಅಂಬರೀಶ್ ಅಭಿಮಾನಿಗಳು ಹೋಗಿ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಹಾಗಾಗಿ ನಾಡಿನಲ್ಲಿರ್ತಕ್ಕಂತಹ ಎಲ್ಲ ಅಂಬರೀಶ್ ಅಭಿಮಾನಿಗಳು ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಪದ್ಮನಾಭನಗರಕ್ಕೆ ಇರ್ತಕ್ಕಂತಹ ಎಲ್.ಆರ್. ಶಿವರಾಮೇಗೌಡನ ಮನೆ ಹತ್ರ ಬರಬೇಕು. ತಕ್ಕ ಪಾಠವನ್ನ ಅವನಿಗೆ ಅಯೋಗ್ಯನಿಗೆ ಕಲಿಸಬೇಕು ಅಂತೇಳಿ ನಾವು ಈ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೊಟ್ಟಿರೋದು ದಾನಸೂರಕರಣ ಅಂತ. ಚಪ್ಪಾರ್ ನನ್ನ ಮಗನ ಶಿವರಾಮೇಗೌಡ, ಅಭಿಮಾನಿಗಳ ತಂಟೆಗೆ ಬರಬೇಡ. ಅಂಬರೀಶ್ ಅಣ್ಣನ ತಂಟೆಗೆ ಯಾಕೆ ಬರ್ತೀಯ? ನಿಮ್ಮ ತಂಟೆಗೆ ನಾವು ಯಾವ ಥರ ಬಂದಿದ್ದೀವ? ಎಲೆಕ್ಷನ್ ಮಾಡಿಕೊಡಿ. ಅಂಬರೀಶ್ ಅಣ್ಣನ ಬಗ್ಗೆ ನೀನೇನು ತಿಗಾಗ ಅನ್ಸಲ್ಲ ಹೇಗೆ ಮಾತಾಡೋದು? ನಿನ್ನ ನಾಯಿ ಥರ ಕೂತಿದ್ದಲ್ಲೋ. ಇವತ್ತು ನಮ್ಮ ಅಣ್ಣನ ಬಗ್ಗೆ ಮಾತಾಡಂಗಾಗ್ಬಿಟ್ಟ. ನನ್ನ ಮಗನ ನೀನು ಯಾವ ಚಪ್ಪರ್ ನನ್ನ ಮಗ ನಮ್ಮ ಬಾಸ್ ಬಗ್ಗೆ ಮಾತಾಡೋಕ್ಕೆ? ನಮ್ಮ ಅಣ್ಣ ಎಲ್ಲೋ ದೇವ್ಲು ಹೋಗ್ತಲ್ಲ ಅವರೇ. ಏನೋ ಇವೆಲ್ಲ ಸರಿ ಇರಲ್ಲ. ನಮ್ಮನ್ನು ಮುಂದಿನ ಪರಿಣಾಮಗಳು ಎದುರಿಸ್ಬೇಕಾಯ್ತದೆ ಶಿವರಾಮೇಗೌಡ. ಇವಾಗ ಎಷ್ಟೋ ಜನ ನಮ್ಮನ್ನು ಚಡ್ಡಿಗೆ ತಿಕ್ಕ ತೊಳೆಯಕ್ಕೆ ನೀರಿಲ್ದೇ ಓಡೋಗ್ಬಿಟ್ಟವ್ರೆ. ನಮ್ಮನ್ನು ಅಲ್ಲಿ ಇಲ್ಲಿ ನಮ್ಮನ್ನು ದುಡ್ಡು ಕಾಸೈತೆ ಅಂದ್ಬಿಟ್ಟು ನಮ್ಮನ್ನು ಅಭಿಮಾನಿಗಳು ತಂಟೆಗೆ ಬತ್ತೀಯ. ನಿನ್ಗೆ ಯಾರೋ ಅಧಿಕಾರ ಕೊಟ್ಟವರು ನಮ್ಮ ಅಣ್ಣನ ಬಗ್ಗೆ ಬೈಯೋದಕ್ಕೆ? ದಾನಸೂರಕರಣ ಅಂತ ಕೊಟ್ಟಿರೋದು ನಾವು. ನಮಗೆ ಕೇಳು, ಇದೇ ಲಾಸ್ಟು. ಇನ್ನೇನಾರ ಮಾತಾಡಿದ್ರೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.